ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಕ್ರುಸೇಡ್ಸ್ಗಳು ಅಂದರೆ ಧರ್ಮಯುದ್ಧಗಳು ಈ ಒಂದು ಅಧ್ಯಾಯದ ಕುರಿತು ಚರ್ಚಿಸೋಣ. 11ರಿಂದ 13ನೇ ಶತಮಾನದಲ್ಲಿ ಯುರೋಪಿಯನ್ ಕ್ರೈಸ್ತರು ಮಧ್ಯಪ್ರಾಚ್ಯದ ಮುಸ್ಲಿಮರ ಮೇಲೆ ನಡೆಸಿದ ಸರಣಿ ಯುದ್ಧಗಳನ್ನು ನಾವು ಕ್ರುಸೇಡ್ಸ್ಗಳು ಅಂದರೆ ಧರ್ಮಯುದ್ಧಗಳು ಎಂದು ಗುರುತಿಸುತ್ತೇವೆ. ಈ ಒಂದು ಪ್ರದೇಶದ ಮೇಲೆ ಪೋಪ್ನ ಅಧಿಕಾರವನ್ನು ಪುನಃ ಸ್ಥಾಪಿಸಲು ಇವು ಮುಖ್ಯ ಉದ್ದೇಶವನ್ನು ಹೊಂದಿದ್ದವು. ಅದೇ ರೀತಿ ಮುಖ್ಯವಾಗಿ ಕ್ರೈಸ್ತರ ಪವಿತ್ರ ಸ್ಥಳಗಳಾದ ಜೆರುಸಲೇಂ, ಬ್ಲೇಥೇಮ್, ಜೆರಿಕೋ, ನಜರತ್ ಈ ಪವಿತ್ರ ಸ್ಥಳಗಳನ್ನ ಪವಿತ್ರ ಭೂಮಿಯನ್ನ ಪಡೆಯಲಿಕ್ಕಾಗಿ ಈ ಕ್ರುಸೇಡ್ಸ್ಗಳು ನಡೆಸಲ್ಪಟ್ಟವು. ಇಲ್ಲಿ ಲ್ಯಾಟಿನ್ ಪದ ಕ್ರಕ್ಸ್ ಎಂಬ ಪದದಿಂದ ಕ್ರುಸೇಡ್ಸ್ ಉತ್ಪತ್ತಿಯಾಗಿದೆ. ಇದರರ್ಥ ಶಿಲುಬೆ. ಈ ಒಂದು ಸಂದರ್ಭದಲ್ಲಿ ಕ್ರುಸೇಡ್ಸ್ನ ಹೋರಾಟಗಾರರು ಎಲ್ಲರೂ ಕೂಡ ತಮ್ಮ ಒಂದು ವೇಷಭೂಷಣದ ಮೇಲೆ ಶಿಲುಬೆ ಚಿಹ್ನವನ್ನು ಬಳಸಿ ಯುದ್ಧವನ್ನ ಮಾಡಿದರು. 11ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಬಹಳಷ್ಟು ಭಾಗಗಳಲ್ಲಿ ಪ್ರಸಾರವನ್ನ ಪಡೆದಿತ್ತು. ಈ ಹೊಸ ಭಾಗಗಳಲ್ಲಿ ಅರೇಬಿಯಾವನ್ನ ಬಿಟ್ಟು ಆಫ್ರಿಕಾದ ಉತ್ತರ ಭಾಗ, ಈಜಿಪ್ಟ್ ಭಾಗ, ಆನಂತರ ಉತ್ತರದ ಆಫ್ರಿಕಾ ಖಂಡದೆಲ್ಲ ಭಾಗ, ಅದೇ ರೀತಿ ಯುರೋಪ್ನ ಸ್ಪೇನ್ನ ಅರ್ಧ ಭಾಗ ಇಸ್ಲಾಮೀಕರಣಗೊಂಡಿತ್ತು. ಈ ಸಂದರ್ಭದಲ್ಲಿ ಚೀನಾದ ಪಶ್ಚಿಮ ಭಾಗದಿಂದ ಬಂದಂತಹ ಸೆಲ್ಜುಕ್ ಎಂಬ ಜನರು, ಈ ಜನಾಂಗದವರು ಅನಾಗರಿಕರೆಂದೇ ಇಸ್ಲಾಮದಿಂದ ಗುರುತಿಸಲ್ಪಟ್ಟವರು. ಇವರು ಕೂಡ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಇಸ್ಲಾಮೀಕರಣಗೊಂಡರು. ಸೊ ಅಬ್ಬಾಸಿಡ್ ಖಲೀಫನ ನೇತೃತ್ವದಲ್ಲಿ ಇವರು ಪೂರ್ವ ಭಾಗವನ್ನು, ಇಸ್ಲಾಂ ಜಗತ್ತಿನ ಪೂರ್ವ ಭಾಗವನ್ನು ನಿಯಂತ್ರಿಸಲಿಕ್ಕೆ ತೆಗೆದುಕೊಂಡರು. ಅದೇ ರೀತಿ ಆವಾಗ ಮೆಡಿಟರೇನಿಯನ್ ಭಾಗದಲ್ಲಿ, ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಪಶ್ಚಿಮದಲ್ಲಿ ಕ್ಯಾಥೋಲಿಕ್ ಚರ್ಚ್ ಅಂದರೆ ರೋಮ್ನ ಕ್ಯಾಥೋಲಿಕ್ ಚರ್ಚ್ದ ಒಂದು ನಿಯಂತ್ರಣವಿದ್ದರೆ, ಪೂರ್ವ ಭಾಗದಲ್ಲಿ ಇಲ್ಲಿ ಬೈಜೆಂಟಿಯಾನ್, ಈ ಒಂದು ಕಾನ್ಸ್ಟಾಂಟಿನೋಪಲ್ ಇದೆಯಲ್ಲ, ಈ ರಾಜಧಾನಿ ಮಾಡಿಕೊಂಡು ಬೈಜೆಂಟಿಯಾನ್ ಸಾಮ್ರಾಜ್ಯ ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇತ್ತು. ಸೊ ಇಲ್ಲಿ ಬೈಜೆಂಟಿಯಾನ್ದಲ್ಲಿ ಅಲೆಕ್ಸಿಯಸ್ ಅನ್ನುವಂತಹ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಯಾವಾಗ ಸೆಲ್ಜೂಕರು ಇಡೀ ಈ ಒಂದು ಪವಿತ್ರ ಪ್ರದೇಶಗಳನ್ನು ಗೆದ್ದುಕೊಂಡು, ಅಂದರೆ ಆ ಪವಿತ್ರ ಪ್ರದೇಶಗಳು ಜೂಡಾಯಿಸಂಗೆ ಸಂಬಂಧಪಟ್ಟಂತ ಪವಿತ್ರ ಪ್ರದೇಶಗಳು ಆಗಿದ್ದವು, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತ ಪವಿತ್ರ ಪ್ರದೇಶಗಳು ಆಗಿದ್ದವು. ಅಷ್ಟೇ ಅಲ್ಲ, ಅವು ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಂತ ಪವಿತ್ರ ಪ್ರದೇಶಗಳು ಕೂಡ ಆಗಿದ್ದವು. ಏಕೆಂದರೆ ಬ್ಲೇಥೇಮ್ ಯೇಸುವಿನ ಜನ್ಮಸ್ಥಳವಾಗಿತ್ತು. ಜೆರಿಕೋ ಯೇಸು ಪವಿತ್ರ ಸ್ಥಾನವನ್ನ ಮಾಡಿ ಧಾರ್ಮಿಕ ನಾಯಕನಾಗಿದ್ದು ಕೂಡ ಈ ಜೆರಿಕೋದಲ್ಲಿ. ಹಾಗೆ ಜೆರುಸಲೇಂ ಯೇಸುವನ್ನ ಶಿಲುಬೆಗೇರಿಸಿದಂಥ ಸ್ಥಳ. ಸೊ ಈ ಎಲ್ಲ ಪ್ರದೇಶಗಳು ಈ ಪವಿತ್ರ ಭೂಮಿಯಲ್ಲಿ ಕಂಡು ಬರುತ್ತಿದ್ದವು. ಇದನ್ನ ಸೆಲ್ಜೂಕರು ವಶಪಡಿಸಿಕೊಂಡರು. ನಂತರ ಅವರು ಈ ಒಂದು ಬೈಜೆಂಟಿಯನ್ ಸಾಮ್ರಾಜ್ಯದ ಮುಂದುವರಿಯಲು ಪ್ರಾರಂಭಿಸಿದರು. ಆಗ ಬೈಜೆಂಟಿಯನ್ನ ದೊರೆಯಾದಂತಹ ಅಲೆಕ್ಸಿಯಸ್ ಫಸ್ಟ್ ಆತ ಈ ಒಂದು ತಮ್ಮ ಪಶ್ಚಿಮದ ಯುರೋಪಿಯನ್ ರಾಜರಿಗೆ, ಪೋಪನಿಗೆ ಆತ ವಿನಂತಿ ಪತ್ರವನ್ನ ಕಳಿಸಿಕೊಟ್ಟ. ಸೊ ಆತ ಸಹಾಯಕ್ಕಾಗಿ ವಿನಂತಿಸಿದ ಮೇಲೆ ಪೋಪ್ ಆದಂತಹ ಆಗಿನ ಕಾಲದ ಪೋಪ್ ಅರ್ಬನ್ II ಆತ ಸೆಲ್ಯೂಕಸ್ರ ವಿರುದ್ಧ ಸೈನಿಕ ಸಹಾಯಕ್ಕೆ ಉಳಿದವರಿಗೆ ತಿಳಿಸಿದ. ಬೈಜೆಂಟಿಯನ್ನ ಸಾಮ್ರಾಟ ಅಲೆಕ್ಸಿಯಸ್ ಫಸ್ಟ್ ಸೈನಿಕ ಸಹಾಯಕ್ಕಾಗಿ ಈ ಮುಸ್ಲಿಮರ ಸೆಲ್ಜೂಕರ ದಾಳಿಯ ವಿರುದ್ಧ ಕ್ರಿಶ್ಚಿಯನ್ರ ಒಗ್ಗೂಡಬೇಕು, ತನಗೆ ಸಹಾಯ ಒದಗಿಸಬೇಕು ಎಂಬ ವಿನಂತಿ ಮಾಡಿಕೊಂಡಾಗ ಆಗಿನ ರೋಮ್ನ ಪೋಪ ಅರ್ಬನ್ II, ಈ ಚಿತ್ರದಲ್ಲಿರುವಂತಹ ಈ ಮೂರ್ತಿ ಪೋಪ್ ಅರ್ಬನ್ II ಮೂರ್ತಿಯಾಗಿದ್ದು, ಈತ ಸೆಲ್ಜೂಕರ ವಿರುದ್ಧ ಸೈನಿಕ ಸಹಾಯಕ್ಕೆ ಒಪ್ಪಿಗೆ ನೀಡಿದ. ನಂಬಿಕೆ ಇಲ್ಲದವರ ನಿಯಂತ್ರಣದಿಂದ ಪವಿತ್ರ ಭೂಮಿ ಜೆರುಸಲೇಮನ್ನ ಮುಕ್ತಗೊಳಿಸುವ ಸುವರ್ಣ ಅವಕಾಶವಾಗಿ ಈ ಒಂದು ಸಂದರ್ಭವನ್ನು ಆತ ಕಂಡನು. ಹೀಗಾಗಿ ಪೋಪ್ ಅರ್ಬನ್ II ಸಾಮಾನ್ಯ ಶಕ 1295ರಲ್ಲಿ ಘೋಷಿಸಿದ. ಈ ಒಂದು ಯತ್ನದಲ್ಲಿ, ಅಂದರೆ ಜೆರುಸಲೇಮನ್ನ ಇಸ್ಲಾಂ ಸೈನಿಕರಿಂದ ಮುಕ್ತಗೊಳಿಸುವ ಯತ್ನದಲ್ಲಿ ಮರಣ ಹೊಂದುವ ಎಲ್ಲರೂ ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ. ಒಂದು ವೇಳೆ ಅವರು ಈ ಒಂದು ಧರ್ಮ ಯುದ್ಧದಲ್ಲಿ, ಕ್ರಿಶ್ಚಿಯನ್ನರು ಇಸ್ಲಾಂನ ಈ ಒಂದು ಹಿಡಿತದಿಂದ ಪವಿತ್ರ ಸ್ಥಳಗಳನ್ನು ಬಿಡಿಸಿಕೊಳ್ಳುವಂತ ಧರ್ಮ ಯುದ್ಧದಲ್ಲಿ ಒಂದು ವೇಳೆ ಮರಣ ಹೊಂದಿದರೆ ಅವರೆಲ್ಲರೂ ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ಹೇಳಿಕೆಯನ್ನ ಪೋಪ್ ಅರ್ಬನ್ II ನೀಡಿದನು. ಇದುವೇ ಮುಂದೆ ಕ್ರುಸೈಡ್ಸ್ಗಳಿಗೆ ಕಾರಣವಾಯಿತು. ಹೀಗೆ ಪೋಪ್ ಅರ್ಬನ್ IIನ ಕರೆಯ ಮೇರೆಗೆ, ಅಂದರೆ ಈ ಪವಿತ್ರ ಸ್ಥಳಗಳನ್ನ ಇಸ್ಲಾಂನ ಜನರಿಂದ ಬಿಡಿಸಿಕೊಳ್ಳುವಂತಹ ಪ್ರಯತ್ನದನ್ನ
ಮಾಡುವ ಮೂಲಕ, ಅಲ್ಲಿ ಮರಣ ಹೊಂದುವ ಮೂಲಕ ತಮ್ಮ ಪಾಪಗಳಿಂದ ಮುಕ್ತರಾಗಬಹುದು ಎಂಬಂತಹ ಸಂದೇಶವನ್ನು ಪಡೆದಂತಹ ಯುರೋಪಿಯನ್ ಜನರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕೂಡಿಕೊಂಡು ಪವಿತ್ರ ಸ್ಥಳಗಳನ್ನು ಮುಸ್ಲಿಮರ ಹಿಡಿತದಿಂದ ಬಿಡಿಸಲು ಅವರೆಲ್ಲರೂ ಕೂಡ ಜೆರುಸಲೇಮಿನತ್ತ ನಡೆದರು. ಸೊ ಈ ಎಲ್ಲ ಕ್ರುಸೈಡರ್ಗಳು ತಮ್ಮ ಒಂದು ವೇಷಭೂಷಣದ ಮೇಲೆ, ತಮ್ಮ ರಕ್ಷಾ ಕವಚಗಳ ಮೇಲೆ ಈ ಒಂದು ಪ್ಲಸ್ ಶಿಲುಬೆಯ ಚಿಹ್ನೆಯನ್ನ ಧರಿಸಿದ್ದರು. ಶಿಲುಬೆಯ ಚಿಹ್ನೆ ಅವರ ಲಾಂಛನವಾಗಿತ್ತು. ಈ ಶಿಲುಬೆಯ ಚಿಹ್ನೆಯನ್ನು ಹಾಕಿಕೊಂಡು ಅವರೆಲ್ಲರೂ ಕೂಡ ಪವಿತ್ರ ಸ್ಥಳಗಳನ್ನು ಮುಕ್ತಗೊಳಿಸಲು ಕ್ರುಸೈಡರುಗಳಾಗಿ ನಡೆದರು. ಇವರಲ್ಲಿ ಮುಖ್ಯವಾಗಿ ಈ ಒಂದು ಯುರೋಪಿನ ಉಳಿಗೆ ಮಾನ್ಯ ಪದ್ಧತಿಯ ವೀರರು ಆದಂತಹ ನೈಟ್ಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡರು. ಸೊ ಈ ಉಳಿಗೆ ಮಾನ್ಯ ಪದ್ಧತಿಯಲ್ಲಿರುವಂತಹ ಉಪ ಫ್ಯೂಡಲ್ ದೊರೆಗಳಾದಂತಹ ನೈಟ್ಸ್ಗಳು ಇವರೆಲ್ಲರೂ ಕೂಡ ವೀರರು, ಇವರೆಲ್ಲರೂ ಕೂಡ ಇಲ್ಲಿ ತಮ್ಮ ಯುದ್ಧ ತಂತ್ರವನ್ನು ಪರೀಕ್ಷಿಸಲು ಈ ಒಂದು ಪವಿತ್ರ ಭೂಮಿಯತ್ತ ನಡೆದರು. ಹೀಗೆ ಕ್ರುಸೈಡ್ಸ್ಗಳು ಪ್ರಾರಂಭವಾದವು. ತಾವು ನಕಾಶೆಯಲ್ಲಿ ನೋಡುತ್ತಿರಬಹುದು, ಈ ಒಂದು ಯುರೋಪ್ನ ಇಡೀ ಭಾಗಗಳಿಂದ, ಎಲ್ಲ ಭಾಗಗಳಿಂದ, ಅದು ಫ್ರಾನ್ಸ್ ಆಗಿರಬಹುದು, ಅದೇ ನಂತರ ಪೋರ್ಚುಗಲ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಎಲ್ಲ ಭಾಗಗಳಿಂದ ಜಲಮಾರ್ಗಗಳ ಮೂಲಕ ಇಟಲಿಯನ್ನ ಹಾದುಕೊಂಡು ಅವರು ಈ ಪವಿತ್ರ ಸ್ಥಳಕ್ಕೆ ಹೊರಟರು. ಹಾಗೆ ಫ್ರಾನ್ಸ್ನಿಂದ ಭೂಮಾರ್ಗದ ಮೂಲಕ, ಕಾನ್ಸ್ಟಾಂಟಿನೋಪಲ್ನ ಮೂಲಕ, ಬೈಜೆಂಟಿಯನ್ ಸಾಮ್ರಾಜ್ಯದ ಮೂಲಕ ಎಲ್ಲರೂ ಕೂಡ ಸೆಲ್ಜುಕ್ ಟರ್ಕರ ನಿಯಂತ್ರಣದಲ್ಲಿದ್ದಂತಹ ಈ ಪವಿತ್ರ ಕ್ಷೇತ್ರಗಳತ್ತ ನಡೆದರು. ಸೊ ಇಂತಹ ಕ್ರುಸೈಡರ್ ದಾಳಿಗಳು, ಪ್ರವಾಹ ರೂಪದಲ್ಲಿ ಕ್ರುಸೈಡರ್ಗಳು 11ನೇ ಶತಮಾನದಿಂದ ಒಟ್ಟಾರೆಯಾಗಿ 13ನೇ ಶತಮಾನದವರೆಗೆ, ಅಂದರೆ ಸಾಮಾನ್ಯ ಶಕ 1096ರಿಂದ 1204ರವರೆಗೆ ಒಟ್ಟು 9 ಬಾರಿ ದಾಳಿಯನ್ನು ಮಾಡುತ್ತಾರೆ. 9 ಕ್ರುಸೈಡರ್ಗಳು ನಡೆಯುತ್ತವೆ. ಸೊ ಈ ಕ್ರುಸೈಡರ್ಸ್ಗಳು, ಅದರಲ್ಲಿರುವಂತಹ ಪ್ರಮುಖ ಕ್ರುಸೈಡರ್ಸ್ಗಳ ಬಗ್ಗೆ ನಾವು ಈಗ ನೋಡೋಣ. ಹೀಗೆ ಸಾಮಾನ್ಯ ಶಕ 1095ರಲ್ಲಿ ಪೋಪ್ನಾದಂಥ ಅರ್ಬನ್ ಟೂನ ಒಂದು ಕರೆಯ ಮೇರೆಗೆ ಎಲ್ಲ ಯುರೋಪಿಯನ್ ಜನರು, ನೈಟ್ಸ್ಗಳು, ಮುಖ್ಯವಾಗಿ ಅದರಲ್ಲೂ ರೈತರು ಮತ್ತು ಬಡವರು ಕೂಡಿಕೊಂಡು ಪವಿತ್ರ ಸ್ಥಳಗಳನ್ನು ಮುಸ್ಲಿಮರ ಒಂದು ಹಿಡಿತದಿಂದ ಬಿಡುಗಡೆಗೊಳಿಸಲು ಮೊದಲ ಕ್ರುಸೈಡನ್ನು ನಡೆಸುತ್ತಾರೆ. ಮೊದಲ ಕ್ರುಸೈಡ್ ನಡೆದದ್ದು ಸಾಮಾನ್ಯ ಶಕ 1096ರಿಂದ 1099ರ ಮಧ್ಯದಲ್ಲಿ. ಈ ಒಂದು ಕ್ರುಸೈಡನ್ನ ರೈತರು ದೊಡ್ಡ ಪ್ರಮಾಣದಲ್ಲಿ ಭಾಗಿಯಾಗಿದ್ದರಿಂದ ರೈತರ ಕ್ರುಸೈಡ್, ಬಡವರ ಕ್ರುಸೈಡ್ ಎಂದು ಕರೆಯಲಾಗಿದೆ. ಇದರಲ್ಲಿ ಫ್ರಾನ್ಸ್ನ ಉಳಿಗೆ ಮಾನ್ಯ ಪ್ರಭುಗಳಾದ ನೈಟ್ಗಳು ಕೂಡ ಭಾಗಿಯಾಗಿದ್ದರು. ಆದರೆ ಇಲ್ಲಿ ಈ ಒಂದು ಕ್ರುಸೈಡ್ ಹೋಗುವ ಸಂದರ್ಭದಲ್ಲಿ ಈ ಎಲ್ಲ ಕ್ರುಸೈಡರ್ಗಳು ಕೂಡಿ ಜೂ ಜನಾಂಗವನ್ನ ದೊಡ್ಡ ಪ್ರಮಾಣದಲ್ಲಿ ಮಾರಣ ಹೋಮ ನಡೆಸುತ್ತಾರೆ. ಯಾಕಂದರೆ ಜೂ ಜನಾಂಗದವರು ಯೇಸುವನ್ನ ಕೊಲ್ಲಿಸಿದರು ಎಂಬ ಆರೋಪವನ್ನ ಅವರು ಮಾಡಿಕೊಂಡು ಜೂ ಜನಾಂಗದ ಮಾರಣ ಹೋಮವನ್ನು ನಡೆಸಲಾಗುತ್ತದೆ. ಮೊದಲ ಕ್ರುಸೈಡ್ ಸಂಪೂರ್ಣ ಯಶಸ್ವಿಯಾಗಿ ಆ ಮೊದಲ ಕ್ರುಸೈಡ್ನಲ್ಲಿ ಪವಿತ್ರ ಸ್ಥಳಗಳನ್ನು, ಪವಿತ್ರ ಪ್ರದೇಶಗಳನ್ನು ತಮ್ಮ ವಶಕ್ಕೆ ಪಡೆಯಲಾಗುತ್ತದೆ. ಪವಿತ್ರ ಪ್ರದೇಶಗಳನ್ನು ವಶಕ್ಕೆ ಪಡೆದುಕೊಂಡಂತ ಈ ಒಂದು ಕ್ರುಸೈಡರ್ಗಳು ಅಲ್ಲಿ ಎಡೆಸ್ಸಾ, ಆಂಟಿಯೋಕ್, ಟ್ರಿಪೋಲಿ ಮತ್ತು ಜೆರುಸಲೇಂ ಎಂಬ 4 ಕ್ರಿಶ್ಚಿಯನ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ. ಇದಾದ ನಂತರ ಸೆಲ್ಜೂಕರು ಸಾಮಾನ್ಯ ಶಕ 1147ರಲ್ಲಿ ಮತ್ತೆ ಈ ಪವಿತ್ರ ಭೂಮಿಯನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಸೆಲ್ಜೂಕರು ಮರುದಾಳಿಯಿಂದಾಗಿ ಕ್ರಿಶ್ಚಿಯನ್ರು ತಮ್ಮ ಹಿಡಿತವನ್ನು ಸಡಿಲಗೊಳಿಸಬೇಕಾಗುತ್ತದೆ. ಹೀಗಾಗಿ ಎರಡನೇ ಕ್ರುಸೈಡ್ ನಡೆಯುತ್ತದೆ. ಎರಡನೇ ಕ್ರುಸೈಡ್ ಸಾಮಾನ್ಯ ಶಕ 1147ರಿಂದ 1149ರವರೆಗೆ ನಡೆಯುತ್ತದೆ. ಆದರೆ ಇಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿಯ ರಾಜರ ನಿರಂತರ ಪ್ರಯತ್ನದ ನಂತರವೂ ಕೂಡ ಎರಡನೇ ಕ್ರುಸೈಡ್ ವಿಫಲವಾಗುತ್ತದೆ. ಪವಿತ್ರ ಸ್ಥಳಗಳು ಸೆಲ್ಜೂಕರ ನಿಯಂತ್ರಣದಲ್ಲಿ ಉಳಿಯುತ್ತವೆ. ಇಡೀ ಕ್ರುಸೈಡ್ಗಳ ಒಂದು ಯುದ್ಧದ ಸರಣಿಯಲ್ಲಿ 3ನೇ ಕ್ರುಸೈಡ್ ಅತ್ಯಂತ ಮಹತ್ವವಾದದ್ದು. ಇಲ್ಲಿ ಇಂಗ್ಲೆಂಡ್ನ ದೊರೆ ರಿಚರ್ಡ್ ಕ್ರುಸೈಡರ್ಗಳ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಾನೆ. ಹಾಗೆ ಸಲಾದೀನ್ ಸೆಲ್ಜೂಕರ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಾರೆ. ರಿಚರ್ಡ್ ಈತ ಆರಂಭದಲ್ಲಿ ಈ ಇಡೀ ಪವಿತ್ರ ಸ್ಥಳಗಳನ್ನ ಮತ್ತೆ ತಮ್ಮ ವಶಕ್ಕೆ ಪಡೆಯುವಲ್ಲಿ, ಕ್ರುಸೈಡರ್ಗಳ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗುತ್ತಾನೆ. ಆದರೆ ನಂತರ ಸಲಾದೀನ್ ಈತ ಸೆಲ್ಜೂಕರ ಸೈನ್ಯವನ್ನ ತೆಗೆದುಕೊಂಡು ರಿಚರ್ಡ್ ವಾಪಸ್ ಆದ ಮೇಲೆ ಮತ್ತೆ ಪವಿತ್ರ ಸ್ಥಳಗಳನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾಗುತ್ತಾನೆ. ಆದರೆ ಸಲಾದೀನ್ ಕ್ರೈಸ್ತರ ತೀರ್ಥಯಾತ್ರೆಗೆ ಪರವಾನಗಿಯನ್ನು ನೀಡುವ ಮೂಲಕ ಮತ್ತೆ ಕ್ರೈಸ್ತರಿಗೆ ಆತ ಒಂದು ರೀತಿಯ ಸಂಧಾನದ ಅವಕಾಶವನ್ನು ಒದಗಿಸಿಕೊಟ್ಟ. ಆ ಪ್ರದೇಶಗಳನ್ನು ಗೆದ್ದುಕೊಂಡರೂ ಕೂಡ ಕ್ರೈಸ್ತರು ಬಂದು ಅಲ್ಲಿ ತೀರ್ಥಯಾತ್ರೆಯನ್ನು ಮಾಡಬಹುದು,
ಅವರ ಮಾರಣಹೋಮವನ್ನು ನಡೆಸುವುದಿಲ್ಲ ಎಂಬ ಒಂದು ಆದೇಶವನ್ನು ಹೊರಡಿಸಿದ. ಹೀಗಾಗಿ ಮೂರನೇ ಕ್ರುಸೈಡಲ್ನಲ್ಲಿ ಸೆಲ್ಜೂಕರು ಅಂದರೆ ಮುಸ್ಲಿಮರು ಗೆದ್ದರೂ ಕೂಡ ಅಲ್ಲಿ ಕ್ರಿಶ್ಚಿಯನ್ರಿಗೆ ಅವಕಾಶವನ್ನು ಒದಗಿಸಲಾಯಿತು. ಆದರೆ ಸಾಮಾನ್ಯ ಶಕ 1193ರಲ್ಲಿ ಸಲಾದಿನ್ನ ಮರಣದೊಂದಿಗೆ ಮತ್ತೆ ಸೆಲ್ಜೂಕರು ಕ್ರಿಶ್ಚಿಯನ್ರಿಗೆ ಈ ಪ್ರದೇಶಗಳನ್ನು ತೆರವುಗೊಳಿಸಲಿಲ್ಲ. ಹೀಗಾಗಿ ಮತ್ತೆ ಆಗಿನ ಪೋಪ್ನಾದಂಥ ಇನೋಸೆಂಟ್ III ಎಂಬ ಪೋಪನು 4ನೇ ಕ್ರುಸೈಡ್ಗೆ ಕರೆಯನ್ನು ಕೊಟ್ಟನು. ಸೊ 4ನೇ ಕ್ರುಸೈಡ್ ಸಾಮಾನ್ಯ ಶಕ 1204ರಲ್ಲಿ ಜರುಗಿತು. ಇಲ್ಲಿ ಕ್ರುಸೈಡರ್ಗಳು ಪವಿತ್ರ ಸ್ಥಳಗಳವರೆಗೆ ಬರಲು ಆಗಲಿಲ್ಲ. ಕಾನ್ಸ್ಟಾಂಟಿನೋಪಲ್ ಅನ್ನು ಸೆಲ್ಜೂಕರು ವಶಪಡಿಸಿಕೊಂಡಿದ್ದರು, ಅದನ್ನು ಮರು ವಶಪಡಿಸಿಕೊಂಡರು. ಅಲ್ಲಿ ಲ್ಯಾಟಿನ್ ಸಾಮ್ರಾಜ್ಯವನ್ನ ಕ್ರುಸೈಡರ್ಗಳು ಸ್ಥಾಪಿಸುವಲ್ಲಿ ಮಾತ್ರ ಯಶಸ್ವಿಯಾದರು. ಆದರೆ ಅವರು ಪವಿತ್ರ ಸ್ಥಳಗಳನ್ನ ಈ ಮುಸ್ಲಿಮರ ಹಿಡಿತದಿಂದ ಬಿಡಿಸಲು ಆಗಲಿಲ್ಲ. ಈ ಒಂದು ಕ್ರುಸೈಡ್ಗಳ ಸರಣಿಯಲ್ಲಿ ಮಕ್ಕಳ ಕ್ರುಸೈಡ್ ಎಂದೇ ಪ್ರಸಿದ್ಧವಾಗಿರುವಂತಹದ್ದು ನಡೆದಿದ್ದು ಸಾಮಾನ್ಯ ಶಕ 1212ರಲ್ಲಿ. ಇಲ್ಲಿ ಪೋಪನು ಕರೆಯನ್ನ ಕೊಟ್ಟಿರಲಿಲ್ಲವಾದರೂ ಕೂಡ ಜರ್ಮನಿಯ ಒಬ್ಬ ಯುವಕ ನಿಕೋಲಸ್ ಎಂಬವನು ನನಗೆ ದೇವವಾಣಿಯಿಂದ ಆದೇಶವಾಗಿದೆ ಎಂದು ಹೇಳಿಕೊಂಡು ಆತ ಜರ್ಮನಿಯಿಂದ ತಾನೊಬ್ಬನೇ ಈ ಒಂದು ಪವಿತ್ರ ಸ್ಥಳಗಳನ್ನು ಮುಕ್ತಗೊಳಿಸಲು ನಡೆದನು. ಆತನ ಬೆಂಬತ್ತಿ ಮಕ್ಕಳು, ಯುವಕರು ಪಡೆಯನ್ನ ಕಟ್ಟಿಕೊಂಡು ಆತನೊಂದಿಗೆ ಪ್ರಯಾಣ ಬೆಳೆಸಿದರು. ಇವರ ಉದ್ದೇಶ ಮುಸ್ಲಿಮರಿಂದ ಪವಿತ್ರ ಕ್ಷೇತ್ರಗಳನ್ನು ಮುಕ್ತಗೊಳಿಸುವುದಾಗಿತ್ತು. ಆದರೆ ಇವರೆಲ್ಲರೂ ಪ್ರಯಾಣದ ಸಂದರ್ಭದಲ್ಲಿ ಮರಣ ಹೊಂದಿದರು. ಇವರೆಲ್ಲರೂ ತರಬೇತಿ ಪಡೆಯದವರಾಗಿದ್ದರು, ನಿರಾಯುಧಗಳಾಗಿದ್ದರು. ಹೀಗಾಗಿ ಈ ನಿರಾಯುಧಿಗಳಾಗಿದ್ದ ತರುಣರು ಅಥವಾ ಮಕ್ಕಳುಗಳು ಮರಣವನ್ನು ಹೊಂದಿದರು. ಇವರೂ ಕೂಡ ಯಶಸ್ವಿಯಾಗಲಿಲ್ಲ. ಇವರ ನಂತರ ಯುರೋಪಿಯನ್ ದೊರೆಗಳು ಈ ಒಂದು ಈಜಿಪ್ಟ್ನ ಮೂಲಕ ಜೆರೂಸಲೇಮನ್ನು ಪವಿತ್ರ ಸ್ಥಳವನ್ನು ಗೆಲ್ಲಬೇಕು ಎಂಬ ಪ್ರಯತ್ನವನ್ನು ಮಾಡಿದರು. ಅದರಲ್ಲೂ ಕೂಡ ಅವರು ವಿಫಲರಾದರು. ಹೀಗೆ 5 ಕ್ರುಸೈಡ್ಗಳು ಕೂಡ ವಿಫಲಗೊಂಡವು. ಮುಂದೆ ನಡೆದಂತಹ 6ರಿಂದ 9ನೇ ಕ್ರುಸೈಡ್ಗಳು ಪೋಪ್ನ ನೇತೃತ್ವದಲ್ಲಿ ನಡೆಯಲಿಲ್ಲ. ಪೋಪನು ಯಾವುದೇ ಕರೆಯನ್ನು ಕೊಡದಿದ್ದರೂ ಕೂಡ 9 ಕ್ರುಸೈಡ್ಗಳು ನಡೆದವು. ಅಲ್ಲಿ ಜರ್ಮನಿಯ ರಾಜರು, ಫ್ರಾನ್ಸ್ನ ರಾಜರು, ಇಂಗ್ಲೆಂಡ್ನ ರಾಜರು ಕರೆಯನ್ನು ಕೊಡುವ ಮೂಲಕ ಕ್ರುಸೈಡ್ಗಳು ನಡೆದವು. ಆದರೆ ಎಲ್ಲ ಕ್ರುಸೈಡ್ಗಳು ಸಂಪೂರ್ಣವಾಗಿ ವಿಫಲಗೊಂಡವು. ಸಾಮಾನ್ಯ ಶಕ 1096ರಿಂದ ನಡೆದಂತಹ ಈ ಕ್ರುಸೈಡ್ಗಳು ಸಾಮಾನ್ಯ ಶಕೆ 1096ರಿಂದ 1272ರವರೆಗೆ ಅಂದರೆ 11ನೇ ಶತಮಾನದಿಂದ 13ನೇ ಶತಮಾನದವರೆಗೆ ನಡೆದಂತಹ 9 ಕ್ರುಸೈಡ್ಗಳು ಒಟ್ಟಾರೆಯಾಗಿ ಮೂಲ ಉದ್ದೇಶವಾದಂತಹ ಕ್ರೈಸ್ತರ ಪವಿತ್ರ ಸ್ಥಳಗಳನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನದಲ್ಲಿ ವಿಫಲಗೊಂಡವು. ಈ ಕ್ರುಸೈಡ್ಸ್ಗಳಲ್ಲಿ ಅತ್ಯಂತ ಪ್ರಸಿದ್ಧ ಸೇನಾ ನಾಯಕರುಗಳು ಮುಖ್ಯವಾಗಿ ರಿಚರ್ಡ್ ಲಾಯನ್ ಹಾರ್ಟ್ ಅಂದರೆ ಸಿಂಹಹೃದಯಿ, ಅದೇ ರೀತಿ ಸಲಾದೀನ್ ಎಂಬ ನಾಯಕ. ಈ ರಿಚರ್ಡ್ ಈತ ಕ್ರುಸೈಡರ್ಗಳ ನಾಯಕತ್ವವನ್ನು ವಹಿಸಿಕೊಂಡಿದ್ದ. ಈತ ಇಂಗ್ಲೆಂಡ್ನ ದೊರೆಯಾಗಿದ್ದ. ಈತ ರಿಚರ್ಡ್ ದ ಲಾಯನ್ ಹಾರ್ಟ್ ಈ ಸಂಪೂರ್ಣವಾಗಿ ಜೆರೂಸಲೇಂ ಪ್ರದೇಶವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿ ಯಶಸ್ವಿಯಾದ. 3ನೇ ಕ್ರುಸೈಡರ್ನ ಆರಂಭದಲ್ಲಿ ಈ ಸಂಪೂರ್ಣವಾಗಿ ಪವಿತ್ರ ಸ್ಥಳಗಳನ್ನ ತನ್ನ ನಿಯಂತ್ರಣಕ್ಕೆ ಈತ ತೆಗೆದುಕೊಂಡಿದ್ದ. ಆದರೆ ಈತನು ಮರಳಿದ ನಂತರ ಸೆಲ್ಜೂಕರ ನಾಯಕತ್ವವನ್ನು ವಹಿಸಿಕೊಂಡಂತ ಸಲಾದೀನ್ ಮತ್ತೆ ಪವಿತ್ರ ಸ್ಥಳಗಳನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾದ. ಈ ಇಬ್ಬರು ಪ್ರಸಿದ್ಧ ಸೇನಾ ನಾಯಕರು ಇವರು 3ನೇ ಕ್ರುಸೈಡ್ನಲ್ಲಿ ಭಾಗವಹಿಸಿದ್ದರು. ಹಾಗಾದರೆ 3 ಶತಮಾನಗಳವರೆಗೆ ನಡೆದಂತಹ ಈ ಕ್ರುಸೈಡ್ಗಳ ಒಟ್ಟು ಪರಿಣಾಮವೇನು ಅನ್ನುವುದನ್ನ ನಾವು ತಿಳಿದುಕೊಳ್ಳೋಣ. 3 ಕ್ರುಸೈಡರ್ಗಳ ಒಟ್ಟು ಪರಿಣಾಮ ಏನಾಯಿತೆಂದರೆ ದೊಡ್ಡ ಮಟ್ಟದಲ್ಲಿ ಪ್ರಾಣಹಾನಿ, ಸಂಪತ್ತಿನ ಹಾನಿಯಾಯಿತು. ತಮಗೆ ಗೊತ್ತಿರುವಂತೆ ಈ ಒಂದು 3 ಶತಮಾನಗಳ ಯುದ್ಧದಲ್ಲಿ ಮಕ್ಕಳು, ರೈತರು, ಬಡವರು, ಸೆಲ್ಜೂಕರು, ಕ್ರಿಶ್ಚಿಯನ್ನರು ದೊಡ್ಡ ಪ್ರಮಾಣದಲ್ಲಿ ಮರಣ ಹೊಂದಿದರು. ಹಾಗೆಯೇ ಇಲ್ಲಿ ನಗರಗಳು, ಈ ಒಂದು ಪವಿತ್ರ ಸ್ಥಳದ ನಗರಗಳು ಕೂಡ ನಾಶಗೊಳ್ಳಲ್ಪಟ್ಟವು. ಆದರೆ ಇಲ್ಲಿ ಆದಂತಹ ಒಂದು ಅತ್ಯುತ್ತಮ ಬೆಳವಣಿಗೆ ಅಂದರೆ ಸಂಸ್ಕೃತಿಗಳ ವಿನಿಮಯ. ಮುಖ್ಯವಾಗಿ ಪಶ್ಚಿಮ ಯುರೋಪ್ ಮತ್ತು ಏಷ್ಯಾದ ಮಧ್ಯೆ ವಿವಿಧ ರೀತಿಯ ಜ್ಞಾನ, ಆಲೋಚನೆ, ಸಂಸ್ಕೃತಿ, ತಂತ್ರಜ್ಞಾನ, ವಿಜ್ಞಾನ ಇವು ಪರಸ್ಪರ ವರ್ಗಾವಣೆಗೊಂಡವು. ಈ ರೀತಿ ಕ್ರುಸೈಡರ್ಗಳ ಧನಾತ್ಮಕ ಪರಿಣಾಮವೆಂದರೆ ಸಾಂಸ್ಕೃತಿಕ ವಿನಿಮಯ. ಇಲ್ಲಿಯವರೆಗೆ ಜಗತ್ತಿನಲ್ಲಿ ಅಂದರೆ ಪೂರ್ವ ಜಗತ್ತು ಮತ್ತು ಪಶ್ಚಿಮ ಜಗತ್ತಿನ ಮಧ್ಯೆ ವ್ಯಾಪಾರವನ್ನ ಮಧ್ಯವರ್ತಿಗಳಾಗಿ ನಡೆಸಿಕೊಂಡು ಹೋಗುವಂತವರು ಅರಬರಾಗಿದ್ದರು. ಆದರೆ ಕ್ರುಸೈಡ್ಗಳ ನಂತರ ಇಟಲಿಯ ಪ್ರದೇಶಗಳಾದ ಜಿನೀವಾ, ವೆನಿಸ್, ಫ್ಲಾರೆನ್ಸ್ ನಗರಗಳು ಹೊಸ ವ್ಯಾಪಾರ ಕೇಂದ್ರಗಳಾಗಿ ಬೆಳೆದವು.
ಸುರಕ್ಷಿತವಾದಂತಹ ಜಿನಿವಾ, ವೆನಿಸ್, ಫ್ಲಾರೆನ್ಸ್ ನಗರಗಳು ವ್ಯಾಪಾರ ಕೇಂದ್ರಗಳಾಗಿ ಬೆಳೆದವು. ತಮಗೆ ಗೊತ್ತಿರಬೇಕು, ಮುಂದೆ ಕಾನ್ಸ್ಟಾಂಟಿನೋಪಲ್ನ ಪತನದ ನಂತರ ಈ ಒಂದು ಅಲ್ಲಿಂದ ಪಲಾಯನ ಮಾಡಿರುವ ವಿದ್ವಾಂಸರುಗಳಿಗೆ ಒಂದು ಆಶ್ರಯವನ್ನು ನೀಡಿದಂತಹ ಸ್ಥಳಗಳೇ ಜಿನಿವಾ, ವೆನಿಸ್, ಫ್ಲಾರೆನ್ಸ್. ಇಟಲಿಯಲ್ಲಿ ಪುನರುಜ್ಜೀವನ ಪ್ರಾರಂಭವಾಯಿತು. ಸೊ ಆ ಒಂದು ಹೊಸ ವ್ಯಾಪಾರ ಕೇಂದ್ರಗಳ ಹುಟ್ಟು ಆಗಿದ್ದು ಕ್ರುಸೈಡರ್ಗಳ ಪರಿಣಾಮವಾಗಿ. ಇನ್ನ ಈ ನಿರಂತರ ಯುದ್ಧಗಳಿಂದಾಗಿ 3 ಶತಮಾನದ ಯುದ್ಧಗಳಿಂದಾಗಿ ಬೈಜೆಂಟಿಯಾನ್ ಸಾಮ್ರಾಜ್ಯ ದುರ್ಬಲಗೊಂಡಿತು. ತಮಗೆ ಗೊತ್ತಿರಬಹುದು, ನಾವು ಇಡೀ ರೋಮನ್ ಸಾಮ್ರಾಜ್ಯವನ್ನ ಪೂರ್ವ ಮತ್ತು ಪಶ್ಚಿಮಗಳ ಭಾಗಗಳಾಗಿ ಒಡೆದಿರುವಂತದ್ದನ್ನು ನೋಡುತ್ತೇವೆ. ಪೂರ್ವ ರೋಮನ್ ಸಾಮ್ರಾಜ್ಯದ ಇನ್ನೊಂದು ಹೆಸರೇ ಬೈಜೆಂಟಿಯಾನ್. ಯಾಕಂದ್ರೆ ಬೈಜಾನ್ ಎಂಬ ನಗರವನ್ನ ಕೇಂದ್ರವನ್ನಾಗಿ ಹೊಂದಿತ್ತು. ಆ ಬೈಜಾನ್ ನಗರವೇ ಮುಂದೆ ಕಾನ್ಸ್ಟಾಂಟಿನೋಪಲ್ ಆಯಿತು. ಸೊ ಹೀಗೆ ಕಾನ್ಸ್ಟಾಂಟಿನೋಪಲ್ ಅನ್ನ ರಾಜಧಾನಿಯಾಗಿ ಹೊಂದಿರುವಂತಹ ಬೈಜೆಂಟಿಯನ್ ಸಾಮ್ರಾಜ್ಯ ನಿರಂತರ ಕ್ರುಸೈಡ್ಗಳಿಂದಾಗಿ, ಸೆಲ್ಜೂಕರ ನಿರಂತರ ದಾಳಿಗಳಿಂದಾಗಿ ಸಂಪೂರ್ಣ ದುರ್ಬಲಗೊಂಡಿತು. ಇನ್ನ ಈ ಒಂದು ಕ್ರುಸೈಡ್ಗಳ ಸಂದರ್ಭದಲ್ಲಿ ಜೂ ಜನಾಂಗದ ದೊಡ್ಡ ಮಟ್ಟದ ಮಾರಣಹೋಮ ನಡೆಯಿತು. ಮೊದಲ ಕ್ರುಸೈಡ್ ನಲ್ಲಿಯೇ ಮುಖ್ಯವಾಗಿ ರೈತರು ಮತ್ತು ಬಡವರು ಒಳಗೊಂಡಂತ ಕ್ರುಸೈಡರ್ಗಳು ದಾಳಿ ಮಾಡಿ ಈ ಒಂದು ಯೇಸುವಿನ ಮರಣಕ್ಕೆ ಕಾರಣಕರ್ತರಾದಂತಹ ಜೂ ಜನಾಂಗದವರು ಯಹೂದಿಗಳು ಎಂದು ಹೇಳಿ ಅವರ ಒಂದು ದೊಡ್ಡ ಪ್ರಮಾಣದ ಮಾರಣ ಹೋಮವನ್ನು ನಡೆಸಿದ್ದರು. ಅತಿ ಮುಖ್ಯವಾದಂತಹ ಒಂದು ಪರಿಣಾಮವೆಂದರೆ ಕ್ರುಸೈಡ್ಗಳ ಒಟ್ಟಾರೆ ಪರಿಣಾಮ ಈ ಪವಿತ್ರ ಭೂಮಿ, ಅಂದರೆ ಅದು ಜೆರುಸಲೇಮ್ ಆಗಿರಬಹುದು, ಆ ನಂತರ ಅಲ್ಲಿರುವಂತಹ ಜೆರಿಕೋ ಆಗಿರಬಹುದು, ಬ್ಲೇಥೇಮ್ ಆಗಿರಬಹುದು, ಇವೆಲ್ಲವೂ ಕೂಡ ಕ್ರೈಸ್ತರ ನಿಯಂತ್ರಣಕ್ಕೆ ಬರಲೇ ಇಲ್ಲ. ಮಿತ್ರರೇ, ಇಲ್ಲಿಯವರೆಗೆ ನಾವು ಕ್ರುಸೈಡರ್ಸ್ಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.